ಭಾಳ ಮುಖ್ಯವಾದ್ದು ಏನಕ್ಕೆ ಕರೆದೆ ತಮಗೆ ಅಂತ ಹೇಳಿದ್ರೆ, ಈಗ ನಮ್ಮ ಜಿಲ್ಲೆಯಲ್ಲಿ ತಮಗೆ ಗೊತ್ತಿದೆ, ನಾವು ರೋಡ್ ಸೇಫ್ಟಿ ಮೀಟಿಂಗನ್ನು ಮೇಲೆ ಮಾಡಿದ್ವಿ. ಸಾಕಷ್ಟು ಸಂಖ್ಯೆಯ ರೋಡ್ ಆಕ್ಸಿಡೆಂಟ್ಸು ಮತ್ತು ಡೆತ್ಸು ಕಡಿಮೆ ಆಗಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಆದರೂ ನಾನು ಬೆಳಗ್ಗೆ ಇಲ್ಲಿ ಹೋಗಬೇಕಾದ್ರೆ ಸೈಕಲಲ್ಲಿ ಎದುರುಗಳ ಬರ್ತಾರೆ. ಈಗ ನಾವು ಸೈಕಲಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತೀವಿ, ಸ್ಕೂಟ್ರಲ್ಲಿ ಆಪೋಸಿಟ್ ಅಂದರೆ ಒನ್ ವೇನಲ್ಲಿ ನುಗ್ತಾರೆ. ಕೆಲವು ಸಾರಿ ಬಸ್ ಅಡ್ಡ ನಿಂತಿರುತ್ತೆ, ಇಲ್ಲಿ ಎಡಗಡೆ ಸೈಡಲ್ಲಿ ಸೀದಾ ಎದುರುಗಳ ಬರ್ತಾರೆ. ಸೊ ಎದುರುಗಳ ಬಂದಾಗ ಏನಾಗುತ್ತೆ, ನಾವೇನಾದರೂ ಸ್ವಲ್ಪ ಬಲಗಡೆಗೆ ಹೋದರೆ ಹಿಂದೆಗಡೆಯಿಂದ ಏನು ಗಾಡಿ ಬರ್ತದೆ ನಮಗೆ ಗೊತ್ತಾಗೋದಿಲ್ಲ. ಸೊ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ಸೊ ನಾನು ಬೆಳಗ್ಗೆ ಏನಪ್ಪ ನೀನು ಹಿಂಗೆ ಬರ್ತಾ ಇದ್ದೀನಿ, ನೀನು ಯಾವನೋ ಕೇಳೋನು ಅಂತ ಅಂದ. ಇದೇ ಪದವನ್ನು ಹೇಳ್ದೆ. ಆಯಿತು, ನೀನು ಯಾವನು ಕೇಳೋನು ಹೇಳ್ತೀನಿ ಅಂತ ಹೇಳಿ ನಾನು ಮಾಹಿತಿನ ಅವ್ರ ಫೋಟೋ ತೆಗೆದುಕೊಂಬಂದಿದ್ದೀನಿ. ಇವತ್ತು ಅವ್ರ ಮೇಲೆ SP ಅವ್ರಿಗೆ ಕಳಿಸಿದ್ದೀನಿ, ಕ್ರಮ ಕೈಗೊಳ್ತೀವಿ. ಸೊ ನಿಮ್ಮ ಮುಖಾಂತರ ನಾನು ಎಲ್ಲ ಜನತೆಗೆ ಕೇಳೋದು, ದಯಮಾಡಿ ಒನ್ ವೇನಲ್ಲಿ ಬರ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಬೇಕು ಅಂತ ತಮ್ಮ ಮುಖಾಂತರ ಹೋಗಬೇಕು. ಯಾಕೆಂದರೆ ಆಕ್ಸಿಡೆಂಟ್ ಆದರೆ ತಲೆಗೆ ಹೆಲ್ಮೆಟ್ಟು ಇರೋದಿಲ್ಲ. ಈವನ್ ಸೈಕಲ್ ಮೇಲಿಂದ ಕೆಳಗಡೆ ಬಿದ್ದರೂ ಕೂಡ ಬರೀ ತಲೆಗೆ ನಾನು ಏಟಾಯಿತು ಅಂದರೆ ಇಟ್ ಇಸ್ ವೆರಿ ಡೇಂಜರಸ್, ವೆರಿ ಡೇಂಜರಸ್, ತಲೆಗೆ ಪೆಟ್ಟಾಗೋದು. ಹಾಗಾಗಿ ತಾವು ಕೂಡ ವ್ಯಾಪಕ ಪ್ರಚಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಮುಖಾನ ನಾನು ತಿಳಿಸ್ತೇನೆ. ಅದು ಶಾರದಾಂಬಾ ಸರ್ಕಲ್ ಹಿಮೋಫಿಲಿಯಾ ಸೊಸೈಟಿ ಇದೆಯಲ್ಲ, ಅಲ್ಲಿ ಬಸ್ಗಳು ನಿಂತಿರ್ತಾರೆ. ನಾವು ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತೀನಿ, ಸಡನ್ನಾಗಿ ಎದುರುಗಳ ಬಂದುಬಿಡ್ತಾರೆ. ಸೊ ಇದು 4ನೇ ಇನ್ಸಿಡೆಂಟು ನನಗಾಗಿದೆ.